ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಯಾರೆಲ್ಲ ಬ್ಯಾಂಕಲ್ಲಿ ವರ್ಕ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಅವ್ರಿಗೆಲ್ಲ ಬಂದು ಇದು ಬಂಪರ್ ಲಾಟ್ರಿ ಅಂತಲೇ ತಿಳಿಸ್ಕೊಡ್ಬೋದು. ಏನಂತ ಹೇಳಿದ್ರೆ, SBI ಬ್ಯಾಂಕಲ್ಲಿ ನಿಮಗೆ ಕ್ಲರ್ಕ್ ಹುದ್ದೆಗಳಿಗಾಗಿ ಕಾಲ್ ಅನ್ನೋದು ಆಗಿದೆ. ಇದು ಬಂದು ನಿಮಗೆ ಬರೋಬ್ಬರಿ 13,735 ಹುದ್ದೆಗಳು ಖಾಲಿ ಅನ್ನೋದು ಇದೆ. ಸೊ ನಿಮಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಕಾಯ್ತಾ ಇದ್ದೀರಾ, ಸೊ ಅವ್ರಿಗೆ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಆಗಿದೆ. ಹಾಗಾಗಿ ಈ ಸೂಚನೆಗೆ ನಿಮಗೆ ಈಗ ಆಲ್ರೆಡಿ ನಿಮಗೆ ಅಪ್ಡೇಟ್ ಅನ್ನೋದು ಬಂದಿದೆ. ಹೇಗೆ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾರೆಲ್ಲ ಅರ್ಹರಿದ್ದೀರಾ, ಹಾಗೆಯೇ ಏನು ಕ್ವಾಲಿಫಿಕೇಷನ್ ಆಗಿರಬೇಕು, ಹಾಗೆ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಹಾಗೆ ಭಾರತದಾದ್ಯಂತ ಎಷ್ಟು ಹುದ್ದೆಗಳು ಖಾಲಿ ಇದೆ, ಇದೆಲ್ಲನೂ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಯಾರು ಇನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಅಕೌಂಟಲ್ಲಿ ವಾಚ್ ಮಾಡಿ. ಹಾಗೆಯೇ ಇದ್ರ ಬಗ್ಗೆ ರಿಗಾರ್ಡಿಂಗ್ ಆಗಿ ಫುಲ್ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಹೇಗೆ ಅರ್ಜಿ ಸಲ್ಲಿಸೋದು, ಹಾಗೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಹಾಗೆಯೇ ಎಷ್ಟು ಹುದ್ದೆಗಳು ಖಾಲಿ ಇದೆ, ಕರ್ನಾಟಕದಲ್ಲಿ ಎಷ್ಟು ಇದೆ, ಹಾಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು, ಏಜ್ ಲಿಮಿಟ್ ಏನಿರಬೇಕು ಎಲ್ಲದೂ ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾವು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಈಗ ಆಲ್ರೆಡಿ ನೇಮಕಾತಿ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಬಂದು ಹುದ್ದೆಗಳ ವಿವರ ಅಂದರೆ ನಿಮಗೆ ಇವಾಗ ಯಾವ್ಯಾವ್ದು ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ರೆ, ನೇಮಕಾತಿ ಬಂದು ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಒಟ್ಟು ಹುದ್ದೆಗಳು 13,735 ಇದೆ. ಉದ್ಯೋಗ ಸ್ಥಳ ಬಂದು ಭಾರತದಾದ್ಯಂತ, ಅಂದರೆ ಭಾರತದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಆಗಿರ್ಬೋದು. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಖಾಲಿ ಇದೆ. ಕ್ಲರ್ಕ್ ಅನ್ನೋದು ಖಾಲಿ ಇದೆ, ಕಸ್ಟಮರ್ ಸಪೋರ್ಟ್ ಖಾಲಿ ಇದೆ, ಅದರಲ್ಲಿ ಸೇಲ್ಸ್ ಖಾಲಿ ಇದೆ. ಸೊ ಈ ರೀತಿ ಹಲವಾರು ಹುದ್ದೆಗಳು ಖಾಲಿ ಇದೆ. ಅರ್ಜಿ ಪ್ರಾರಂಭ ದಿನಾಂಕ ಬಂದು 17ನೇ ತಾರೀಕು ಆಗಿರುತ್ತೆ, ಅಂದರೆ ನಿನ್ನೆ. ಸೊ 17ಕ್ಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಎಂಡ್ ಬಂದು ನಿಮಗೆ ಜನವರಿ 7ನೇ ತಾರೀಕು ಆಗಿರುತ್ತೆ. ಅದಕ್ಕೆ ಮುಂಚೆ ಯಾರು ನೀವೆಲ್ಲ ಅಪ್ಲಿಕೇಶನ್ ಅನ್ನೋದು ಫಿಲ್ ಮಾಡಿಲ್ಲ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಹೋಗಿ ಅಪ್ಲಿಕೇಶನ್ ಅನ್ನೋದನ್ನು ಫಿಲ್ ಮಾಡಿ ಜಾಬ್ ಅನ್ನೋದನ್ನು ನಿಮ್ಮದು ಮಾಡ್ಕೋಬೋದು. ಹಾಗೆಯೇ ಅರ್ಜಿ ವಿಧಾನ ಬಂದು ಆನ್ಲೈನ್ ಮೂಲಕ ನೀವು ಫಿಲ್ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ಇರುವ ಅರ್ಹತೆಗಳು ಅಂದರೆ ಶೈಕ್ಷಣಿಕ ಅರ್ಹತೆ ಏನಿದೆ ಅಂತ ಹೇಳಿದ್ರೆ, ನೀವು ಯಾವುದು ಕ್ವಾಲಿಫಿಕೇಷನ್ ಮಾಡಿರಬೇಕು ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಈ 13,735 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವವರ ಕ್ವಾಲಿಫಿಕೇಷನ್ ಬಂದು ನಿಮಗೆ ಪದವೀಧರರಾಗಿರಬೇಕು. BA ಆಗಿರ್ಬೋದು, BCom ಆಗಿರ್ಬೋದು, BE ಆಗಿರ್ಬೋದು, ಅಥವಾ B.Ed ಆಗಿರ್ಬೋದು. ಯಾವುದೇ ರೀತಿಯ ಪದವಿ ಅಂದರೆ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಅನ್ನೋದನ್ನು ಪಡೆದಿರಬೇಕು, ಅವರು ಬಂದು ನಿಮಗೆ ಅರ್ಹರಾಗಿರ್ತೀರ. ಶೈಕ್ಷಣಿಕ ಅರ್ಹತೆ ಅನ್ನೋದು ಇದಿದೆ ನಿಮಗೆ. ಯಾರು ಬೇಕಾದರೂ ನೀವು ಅಪ್ಲಿಕೇಶನ್ ಅನ್ನೋದನ್ನು ಫಿಲ್ ಮಾಡ್ಬೋದು. ಓಕೆನಾ. ಹಾಗೆಯೇ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅನ್ನೋದು ಬಂದು ನಿಮಗೆ 20 ವರ್ಷದಿಂದ 28 ವರ್ಷದೊಳಗಡೆ ಇರೋರಾಗಿರಬೇಕು. ಸೊ ನೀವು ಈ ಏಜ್ ಲಿಮಿಟ್ ಇರೋರು ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಪ್ಲಿಕೇಶನ್ ಅನ್ನೋದು ಫಿಲ್ ಅನ್ನೋದನ್ನು ಮಾಡ್ಬೋದು. ಹಾಗೆ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ರೆ ಏಜ್ ಲಿಮಿಟ್ ಕ್ರಾಸ್ ಆಗೋದು ಬಂದು ಯಾವ್ಯಾವ ಕ್ಯಾಸ್ಟಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಈ ಹುದ್ದೆಗಳಿಗೆ ಮೀಸಲಾತಿ ಆಧಾರದ ಮೇಲೆ ವಯೋಮಿತಿ ಸಾಲಲಿಕ್ಕೆ ಮಾಡಲಾಗಿತ್ತು. ಅಂದರೆ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ನಾನು ಹೇಳ್ತೀನಿ ಏನೇನು ಅಂತ ಹೇಳಿ. OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ಅನ್ನೋದು ನಿಮಗೆ ಸಡಿಲಿಕೆ ಅನ್ನೋದು ಇದೆ. ಹಾಗೆ SC ST ಆಗಿದ್ದರೆ ನಿಮಗೆ 5 ವರ್ಷ ಅನ್ನೋದು ಸಡಿಲಿಕೆ ಇದೆ. ಹಾಗೆ ಅಂಗವಿಕಲರಾಗಿದ್ದರೆ, ವಿಕಲಚೇತನರಾಗಿದ್ದರೆ ಇದು ಬಂದು ನಿಮಗೆ 10 ವರ್ಷ ಅನ್ನೋದು ಸಡಿಲಿಕೆ ಅನ್ನೋದು ಇದೆ. ಸೊ ಇದನ್ನು ನಾನು ಇಲ್ಲಿ ಅಪ್ಡೇಟ್ ಸಹ ಮಾಡಿರ್ತೀನಿ ನನ್ನ ವಿಡಿಯೋದಲ್ಲಿ, ನೀವು ಚೆಕ್ ಅನ್ನೋದು ಮಾಡ್ಬೋದು. ಈ ರೀತಿ ನಿಮಗೆ ವಯೋಮಿತಿ ಸಡಿಲಿಕೆ ಅನ್ನೋದು ಇದೆ. ಓಕೆ, ಸೊ ಇವಾಗ ಸ್ಯಾಲ್ರಿ ಸ್ಟ್ರಕ್ಚರ್ಗೆ ಬರೋಣ. ಏನು ಸ್ಯಾಲ್ರಿ ಇದೆ ಅಂತ ಹೇಳಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನು ಹೇಳಿರ್ತೀವಿ ಅದನ್ನು ಚೆಕ್ ಮಾಡಿಕೊಂಡೇ ನೀವು ಅಪ್ಲಿಕೇಶನ್ ಅನ್ನೋದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸ್ಯಾಲ್ರಿ ಲಿಮಿಟ್ ಬಂದು ನಿಮಗೆ 24,050ರಿಂದ 64,480ವರೆಗೂ ಸ್ಯಾಲ್ರಿ ಅನ್ನೋದು ಇರುತ್ತೆ. ಅಂದರೆ 24,050ರಿಂದ ಅಪ್ ಟು 64,480ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದನ್ನು ನೀಡಲಾಗುತ್ತೆ. ಓಕೆನಾ. ಸೊ ಇವಾಗ ಅರ್ಜಿ ಶುಲ್ಕ ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಏನಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ.
ಓಕೆನಾ. ಸೊ ಏನಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಅನ್ನೋದು ಇರೋದಿಲ್ಲ. ಅಂದ್ರೆ ನಿಮ್ಗೆ ಪರಿಶಿಷ್ಟ ಜಾತಿಯವರಾಗಿದ್ರೆ ಅಥವಾ ಪರಿಶಿಷ್ಟ ಪಂಗಡದವರಾಗಿದ್ರೆ ಅಥವಾ ವಿಕಲಚೇತನರಾಗಿದ್ರೆ ಅಥವಾ ಅಂಗವಿಕಲರಾಗಿದ್ರೆ ಯಾವುದೇ ರೀತಿಯ ನಿಮ್ಗೆ ಅರ್ಜಿ ಶುಲ್ಕ ಅನ್ನೋದು ಶೂನ್ಯವಾಗಿರುತ್ತೆ. ಅಂದ್ರೆ ನಿಮ್ಗೆ 0, ಯಾವುದೇ ರೀತಿ ಫೀಸ್ ಕಟ್ಟೋಗಿರೋದಿಲ್ಲ, ಫ್ರೀ ಇರುತ್ತೆ. ಹಾಗೂ ಸೊ ನಿಮ್ಗೆ ಸಾಮಾನ್ಯ ಅಂದರೆ OBC EWS ಅಭ್ಯರ್ಥಿಗಳಾಗಿದ್ರೆ 750 ಅರ್ಜಿ ಶುಲ್ಕ ಅನ್ನೋದು ನಿಮಗೆ ಮೀಸಲಾತಿ ಇರುತ್ತೆ. ಸೊ ನಿಗದಿ ಮಾಡಿರ್ತಾರೆ. 750 ಅನ್ನೋದನ್ನ ನೀವು ಕಟ್ಟಿ ಎಕ್ಸಾಮ್ ಫೀಸ್ಗೆ ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮಗೆ 750 ರೂಪಾಯಿ ಅನ್ನೋದು ಫೀಸ್ ಕಟ್ಟಿದರೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಫಿಲ್ ಮಾಡಿ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ. OBC ಕೆಟಗರಿ ಮತ್ತು EWS ಕೆಟಗರಿ ಅವರು. ಓಕೆ. ಸೊ ಇದು ಬಂದು ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಅಭ್ಯರ್ಥಿಗಳಿಗೆ ಮೊದಲು ಪೂರ್ವಭಾವಿ ಪರೀಕ್ಷೆ ಅನ್ನೋದನ್ನ ಮಾಡ್ತಾರೆ. ಹಾಗೆ ಆಯ್ಕೆ ಮಾಡಲಾಗುತ್ತೆ. ನಂತರ ಮುಖ್ಯ ಪರೀಕ್ಷೆ ಹಾಗೂ ಪ್ರಾವೀಣ್ಯತೆ ಆಧಾರದ ಮೇಲೆ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತೆ. ಅಂದರೆ ನಿಮಗೆ ಪೂರ್ವಭಾವಿ ಪರೀಕ್ಷೆ ಅನ್ನೋದು ಇರುತ್ತೆ. ಅದಾದ್ಮೇಲೆ ನಿಮಗೆ ಸೊ ಮುಖ್ಯ ಪರೀಕ್ಷೆ ಅಂತ ಹೇಳಿರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ. ಇದೆಲ್ಲ ಬಂದು ಆಯ್ಕೆ ಆದಮೇಲೆ ನಿಮಗೆ ಸೊ ಸೆಲೆಕ್ಷನ್ ಅನ್ನೋದನ್ನ ಮಾಡ್ಕೊಳ್ತಾರೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಓಕೆ. ಸೊ ಸ್ನೇಹಿತರೆ, ನೀವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಆನ್ಲೈನ್ ಮೂಲಕ ಅರ್ಜಿದಾರಿಗೆ ಅರ್ಜಿ ಸಲ್ಲಿಸುವ ಅವಕಾಶ ಮಾಡಿಕೊಡಲಾಗಿರುತ್ತೆ. ಸೊ ಇನ್ ಕೇಸ್ ನೀವು ಲಿಂಕ್ ಮೂಲಕ ಹೋಗಿ ನೀವೇನೇ ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ ಫೀ ಕಟ್ಟಿ ಅಂತ ಹೇಳಿದ್ರೆ ಹಾಗೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೈಬರ್ ಸೆಂಟರಲ್ಲಿ ಹೋಗಿ ಅವ್ರು ಸಹ ನಿಮಗೆ ಹಾಕಿ ಕೊಡ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಅರ್ಜಿ ಹಾಕೋಕೆ ಅಂತೇಳಿ ಲಿಂಕ್ ಅನ್ನೋದನ್ನ ನಾನು ಮೇಲೆ ಅಪ್ಡೇಟ್ ಮಾಡಿರ್ತೀನಿ. ಆ ಲಿಂಕ್ನ ನೋಡಿಕೊಂಡು ನೀವು ಹೋಗಿ ಅಪ್ಲೈ ಅನ್ನೋದನ್ನ ಮಾಡ್ಬೋದು. ಓಕೆ. ಮೇಲೆ ಕೊಟ್ಟಿರುವಂತೆ ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ನಾನು, ಅದರಲ್ಲಿ ನೀವು ಅಪ್ಡೇಟ್ ಅನ್ನೋದನ್ನ ಮಾಡಿ. ಹಾಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಮೆನ್ಷನ್ ಅನ್ನೋದು ಮಾಡಿರ್ತೀನಿ ಲಿಂಕ್ ಅನ್ನೋದು. ಓಕೆನಾ. ಓಕೆ. ಇದೇ ರೀತಿ ನನ್ನ ಜಾಬ್ ಅಪ್ಡೇಟ್ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಬರುವ ಅಪ್ಡೇಟ್ಸ್ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇದೇ ರೀತಿ ಪ್ರತಿದಿನ ಹೊಸ ಸುದ್ದಿಗಳು ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿ ಹಾಗೆ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ಈ ಥರ ಪ್ರತಿದಿನ ಮಾಹಿತಿ ಪಡೆಯಲು ನನ್ನ ಅಕೌಂಟ್ ಅನ್ನೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಯಾವುದೇ ರೀತಿ ಶುಲ್ಕ ಅನ್ನೋದು ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಅಕೌಂಟಲ್ಲಿ ವಾಚ್ ಅನ್ನೋದು ಮಾಡಿ. ಓಕೆ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ನನ್ನ ಅಪ್ಡೇಟ್ಗೋಸ್ಕರ ನೀವು ಕಾಯ್ತಾ ಇರಿ. ಬಾಯ್ ಬಾಯ್.